ಮುಂದಿನ ಎಲೆಕ್ಷನ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತೆ. ಪವರ್ ಶೇರಿಂಗೂ ಇಲ್ಲ, ಸಿಎಂ ಬದಲಾವಣೆನೂ ಇಲ್ಲ ಅಂದಿದ್ದಾರೆ. ರಾಯಚೂರಿನಲ್ಲಿ ಸಚಿವ ಎನ್ಎಸ್ ಬೋಸರಾಜು ಖಡಕ್ ಮಾತಾಡಿದ್ದಾರೆ. ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಎಲೆಕ್ಷನ್ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ನಡೆಯುತ್ತೆ. ಯಾವ ಪವರ್ ಶೇರಿಂಗೂ ಇಲ್ಲ, ಸಿಎಂ ಬದಲಾವಣೆನೂ ಇಲ್ಲ ಅಂದಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆವತ್ತಾಗಿಲ್ಲ, ಇವತ್ತು ಬಂದಿಲ್ಲ. ಸಿಎಂ ರಾಜಕೀಯ ಬಿಡುವ ಮಾತನ್ನು ಕೂಡ ಸಚಿವರು ತಳ್ಳಿ ಹಾಕಿದ್ದಾರೆ. 78 ವರ್ಷಗಳಾದ ಕಾರಣ ಸಿಎಂ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ ಬೋಸರಾಜ್. ಕೊನೆ ಅಂತಂದ್ರೆ ಅವರು ಹೇಳಿದ್ರಲ್ಲ, ಈ ರೀತಿ ರಾಜಕೀಯ ಬಿಡೋದಿಲ್ಲ. ಅವರು ರಾಜಕೀಯ ಅಂದರೆ ವಯಸ್ಸಾಗ್ತಾ ಇದೆ, 78 ವರ್ಷ ಬಂದಿದ್ದ ಲೆಕ್ಕದ ಮೇಲೆ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರವಾಗಿ ಏನು ಹೇಳಿಲ್ಲ, ಪ್ರಶ್ನೆನೇ ಇಲ್ಲ. ಅದು ಅವತ್ತಿಲ್ಲ, ಇವತ್ತಿಲ್ಲ. ನೆಕ್ಸ್ಟ್ ಚುನಾವಣೆನೂ ಮತ್ತೆ ಅವ್ರ ನೇತೃತ್ವದಲ್ಲಿ ನಡೀತದೆ. ನೀವು ಏನು ಹೇಳ್ತೀರಿ ಸರ್? ಅವ್ರ ನೇತೃತ್ವದಲ್ಲಿ ನಡೀತದೆ. ಯಾರು ರಾಜಕಾರಣಿಗಳಿಗೆ ಜನರ ಪ್ರೀತಿ ವಿಶ್ವಾಸ ಇರ್ತದೋ ಕಾಂಗ್ರೆಸ್ ಪಕ್ಷ ಜನರ ಅಭಿಪ್ರಾಯದಂತೆ ಮುಂದೆ ಹೋಗ್ತದೆ. ಹಾಗಾಗಿ ಇದು ಸರ್ವೇ ಆಗಿದೆ. ಕೊನೆ ಅಂತಂದರೆ ಅವರು ಹೇಳಿದ್ರಲ್ಲ, ಈ ರೀತಿ ರಾಜಕೀಯ ಬಿಡೋದಿಲ್ಲ. ಅವರು ರಾಜಕೀಯ ಅಂದರೆ ವಯಸ್ಸಾಗ್ತಾ ಇದೆ, 78 ವರ್ಷ ಬಂದಿದ್ದ ಲೆಕ್ಕದ ಮೇಲೆ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರವಾಗಿ ಏನು ಹೇಳಿಲ್ಲ, ಪ್ರಶ್ನೆನೇ ಇಲ್ಲ. ಅದು ಅವತ್ತಿಲ್ಲ, ಇವತ್ತಿಲ್ಲ. ನೆಕ್ಸ್ಟ್ ಚುನಾವಣೆನೂ ಮತ್ತೆ ಅವ್ರ ನೇತೃತ್ವದಲ್ಲಿ ನಡೀತದೆ. ನೀವು ಏನು ಹೇಳ್ತೀರಿ ಸರ್? ಅವ್ರ ನೇತೃತ್ವದಲ್ಲಿ ನಡೀತದೆ. ಯಾರು ರಾಜಕಾರಣಿಗಳಿಗೆ ಜನರ ಪ್ರೀತಿ ವಿಶ್ವಾಸ ಇರ್ತದೋ ಕಾಂಗ್ರೆಸ್ ಪಕ್ಷ ಜನರ ಅಭಿಪ್ರಾಯದಂತೆ ಮುಂದೆ ಹೋಗ್ತದೆ. ಹಾಗಾಗಿ ಇದು ಸರ್ವೇ ಆಗಿದೆ. ಕೊನೆ ಅಂತಂದರೆ ಅವರು ಹೇಳಿದ್ರಲ್ಲ, ಈ ರೀತಿ ರಾಜಕೀಯ ಬಿಡೋದಿಲ್ಲ. ಅವರು ರಾಜಕೀಯ ಅಂದರೆ ವಯಸ್ಸಾಗ್ತಾ ಇದೆ, 78 ವರ್ಷ ಬಂದಿದ್ದ ಲೆಕ್ಕದ ಮೇಲೆ ಮಾತಾಡಿ